164 ನಿವೇಶನಗಳ ಹಂಚಿಕೆಗೆ ವಿಳಂಬ. ಸೋಮೇನಹಳ್ಳಿಯಲ್ಲಿ ಫಲಾನುಭವಿಗಳ ಆಕ್ರೋಶ. ಬಡವರ ವಸತಿ ಯೋಜನೆ ಗಾಳಿಗೆ. ಸೋಮೇನಹಳ್ಳಿಯಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆ. 2020-21ರಲ್ಲಿ ಅನುಮೋದನೆ, 2025ರಲ್ಲೂ ಕೂಡ ಹಕ್ಕುಪತ್ರ ಇಲ್ಲ. ಗುಡಿಬಂಡೆ ತಾಲೂಕು ಸೋಮೇನಹಳ್ಳಿ ಹೋಬಳಿ ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೋಮೇಶ್ವರ, ವೀರರಾವತನಹಳ್ಳಿ, ಸೋಮೇನಹಳ್ಳಿ ಗ್ರಾಮಗಳ ನಿವೇಶನ ರಹಿತ ಬಡ ಫಲಾನುಭವಿಗಳು ನಿವೇಶನ ಫಲಾನುಭವಿಗಳ ಪಟ್ಟಿ ತಕ್ಷಣ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ಸೋಮೇನಹಳ್ಳಿ ಗ್ರಾಮ ಪಂಚಾಯಿತಿ ಎದುರು ಪ್ರತಿಭಟನೆ ನಡೆಸಿದರು. ಸೋಮೇನಹಳ್ಳಿ ಜಂಟಿ ಬೋಯಿನಹಳ್ಳಿ ಗ್ರಾಮದ ಸರ್ವೆ ನಂಬರ್ 19ರಲ್ಲಿರುವ 4 ಎಕರೆ 20 ಗುಂಟೆ ಸರ್ಕಾರಿ ಜಮೀನಿನಲ್ಲಿ ವಸತಿ ಯೋಜನೆಯಡಿ 164 ನಿವೇಶನಗಳನ್ನು ಹಂಚಿಕೆ ಮಾಡಲು 2020-21ನೇ ಸಾಲಿನಲ್ಲಿ ಆಡಳಿತಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಅನುಮೋದನೆ ನೀಡಲಾಗಿತ್ತು. ಆದರೆ ಅನುಮೋದನೆಗೊಂಡು 5 ವರ್ಷಗಳು ಕಳೆದರೂ ಇದುವರೆಗೂ ಯಾವುದೇ ಫಲಾನುಭವಿಗಳಿಗೆ ನಿವೇಶನ ಹಕ್ಕುಪತ್ರ ವಿತರಣೆಯಾಗಿಲ್ಲ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿರುವ ನೂರಾರು ಗ್ರಾಮಸ್ಥರು 2020-21ನೇ ಸಾಲಿನಲ್ಲಿ ಅನುಮೋದನೆಗೊಂಡ ಫಲಾನುಭವಿಗಳ ಪಟ್ಟಿಯನ್ನು ಅದೇ ಸಾಲಿನ ಸ್ಥಿತಿಗತಿಗಳಿಗೆ ಅನುಗುಣವಾಗಿ ಪರಿಗಣಿಸಿ ತಕ್ಷಣ ಪ್ರಕಟಿಸಬೇಕೆಂದು ಆಗ್ರಹಿಸಿದರು. ಹಕ್ಕುಪತ್ರ ನೀಡದಿದ್ದರೆ ಮುಂದಿನ ದಿನಗಳಲ್ಲಿ ಎಲ್ಲಾ ನಿವೇಶನ ನಿರ್ಗತರು ಸೇರಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಜೆಎನ್ ಕೃಷ್ಣಾರೆಡ್ಡಿ, ಚೆಕ್ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. 3 ಗ್ರಾಮಗಳಿಗೂ 164 ಜನ ಫಲಾನುಭವಿಗಳನ್ನು ಆಯ್ಕೆ ಮಾಡಿದ್ದು, ಇದುವರೆಗೂ ಹಕ್ಕುಪತ್ರ ನೀಡೋದಕ್ಕೆ ಮೀನಾಮೇಷ ಮಾಡುತ್ತಿದ್ದು, ಅದು ಯಾಕೆ ಅಂತ ಗೊತ್ತಿಲ್ಲ. ಅದುದರಿಂದ ನಮಗೆ ಬಡ ಏನು ನಿವೇಶನ ರೈತರಿದ್ದರೆ ಅವರಿಗೆ ಹಕ್ಕುಪತ್ರ ನೀಡಿ ಅವರಿಗೆ ಸೂರು ಕಲ್ಪಿಸಲು ನಾವು ಒತ್ತಾಯ ಮಾಡ್ತಿದ್ದೀವಿ. ನಿವೇಶನ ಬೇಕು ಅಂತ ಅರ್ಜಿ ಕೊಟ್ಟಿದ್ದಾರೆ ಇವರೆಲ್ಲ ಕೊಟ್ಟಿದ್ದಾರೆ. ಇಷ್ಟು ಜನದ ಬಗ್ಗೆ ನೀವು ಯಾರಾದರೂ ಒಂದು ಇಷ್ಟರೊಳಗೆ ಸೈಟ್ಗಳು ಮಾಡಿಕೊಡಿ ಅಂತ ನೀವೇನಾದರೂ ಅರ್ಜಿ ಕೊಟ್ಟಿದ್ದೀರಾ? ಕೊಟ್ಟಿದ್ದೀವಿ, ಸುಮಾರು ಬಾರಿ ಕೊಟ್ಟಿದ್ದೀವಿ. ಮತ್ತೆ ಮೊನ್ನೆ ಸೋಮವಾರ ಒಂದು ಮೆಮೊರಾಂಡಮ್ ಕೊಟ್ಟಿದ್ದೀವಿ. 7 ದಿನದ ಒಳಗಡೆ ನೀವು ಕ್ರಮ ತಗೊಂಡಿಲ್ಲ ಅಂದರೆ ನಾವು ಖಂಡಿತವಾಗ್ಲೂ ಧರಣಿ ಮಾಡ್ತೀವಿ. 7 ದಿನ ಸಮಯಾವಕಾಶ ಕೊಟ್ಟಿದ್ದೀವಿ, ಆದರೆ ಇದುವರೆಗೆ ಯಾವುದೇ ಒಂದು ಗಮನಕ್ಕೆ ತಗೊಂಡಿಲ್ಲ. ಅದಕ್ಕಾಗಿ ಈ ಚಿಕ್ಕದಾಗಿ ಒಂದು ಧರಣಿ ಸ್ಟಾರ್ಟ್ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇವರು ಏನಾದರೂ ಏನು ಫಲಾನುಭವಿಗಳು ಆಯ್ಕೆ ಆಗಿದ್ದಾರೆ ಇದನ್ನು ಮಾರ್ಪಾಟು ಮಾಡಿ ಬೇರೆ ರೀತಿಯ ಒಂದು ರಾಜಕೀಯ ದುರುದ್ದೇಶದಿಂದ ಏನಾದರೂ ಮಾಡಿದ್ರೆ ನಾವು ತಾಲೂಕು ಲೆವೆಲ್ ಮತ್ತು ಜಿಲ್ಲಾ ಲೆವೆಲ್, ಸ್ಟೇಟ್ ಲೆವೆಲ್ವರೆಗೂ ಹೋಗೋದಕ್ಕೆ ರೆಡಿ ಇದ್ದೀವಿ. ದಯವಿಟ್ಟು ಏನು ಫಲಾನುಭವಿಗಳು ಆಯ್ಕೆ ಮಾಡಿದರೆ 2021ನೇ ಸಾಲಿನಲ್ಲಿ ಏನು ಇಒ ಮೇಡಮ್ ಅದನ್ನು ಅಪ್ರೂವ್ ಕೊಡಬೇಕು. ಅವರು ಅಪ್ರೂವ್ ಕೊಡಬೇಕಾದ್ರೆ ಮೂಲ ದಾಖಲೆ ಬಂದ್ಬಿಟ್ಟು ಅದಕ್ಕೆ ಗ್ರಾಮ ಸಭೆ ನಡಾವಳಿ ಆಗಿದೆ. ಗ್ರಾಮ ಸಭೆ ಇಒ ಆದ ನಂತರ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಹೋಗುತ್ತೆ. ಅವರು ಕೂಡ ರೆಸಲ್ಯೂಷನ್ ವೆರಿಫಿಕೇಶನ್ ಮಾಡಿ ರೆಸಲ್ಯೂಷನ್ ಇರ್ತಕ್ಕಂಥ ಹೆಸರುಗಳಲ್ಲಿ ಅಪ್ರೂವ್ ಮಾಡ್ತಾರೆ. ಅದಾದ ನಂತರ ಮತ್ತೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹೋಗುತ್ತೆ. ಅವರು ಕೂಡ ದಾಖಲೆಗಳಲ್ಲಿ ಅಂದರೆ ಮೂಲ ಬಂದ್ಬಿಟ್ಟು ಸಭಾ ನಡವಳಿ, ಗ್ರಾಮ ಸಭಾ ನಡವಳಿ ಅದರಲ್ಲಿದ್ದರೆ ಮಾತ್ರನೇ ಮಾನ್ಯ ಜಿಲ್ಲಾಧಿಕಾರಿಗಳು ಅಪ್ರೂವ್ ಮಾಡ್ತಾರೆ. ಅದಾದ ನಂತರ ವಸತಿ ನಿಗಮಕ್ಕೆ ಹೋಗುತ್ತೆ. ಆ ನಿಗಮದಲ್ಲಿ ಹೋದಾಗ ಅವರು ಕೂಡ ಆನ್ಲೈನಲ್ಲಿ ಇರ್ತಕ್ಕಂಥದ್ದಾಗಿರ್ಬೋದು, ಬುಕ್ಕಲ್ಲಿ ಇರ್ತಕ್ಕಂಥದ್ದಾಗಿರ್ಬೋದು ಕ್ರಾಸ್ ಚೆಕ್ ಮಾಡಿ ಅದರಲ್ಲಿ ಇದ್ರೆ ಮಾತ್ರ ಆಗುತ್ತೆ. ಒಂದು ವೇಳೆ ಯಾವುದಾದ್ರೂ ಹೋಗಿದ್ರು ಕೂಡ ಖಂಡಿತ ಅದು ಯಾವುದು ಕೂಡ ಅನುಮೋದನೆ ಆಗೋದಿಲ್ಲ. ಒಂದು ವೇಳೆ ಅನುಮೋದನೆ ಆಗಿದ್ರೂ ಕೂಡ ನಾವು ಅದು ಯಾವುದು ವಿತರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದು ಮಾಡೋದಿಲ್ಲ. ಮತ್ತೆ ಇನ್ನೊಂದು ವಿಚಾರ, ಗ್ರಾಮ ಸಭೆ ನಡೀಬೇಕಾದ್ರೆ ಕಂದಾಯ ನಿಮ್ಮ ಆಕ್ಟ್ ಪ್ರಕಾರ, ಪಂಚಾಯತ್ ರಾಜ್ ಆಕ್ಟ್ ಪ್ರಕಾರನೇ ಕಂದಾಯ ಗ್ರಾಮದಲ್ಲಿ ನೀವು ಗ್ರಾಮ ಸಭೆ ನಡೆಸಬೇಕು. ಪಂಚಾಯತ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ನಡೆಸ್ತೀರಿ, ನಮ್ಗೆ ಗೊತ್ತಾಗಲ್ಲ ಪಾಪ. ನನಗೆ ಬಿಡಿ, ನಾವು ಯಾರು ಮಾಮೂಲಿ ಓಡಾಡೋರು ಗೊತ್ತಾಗುತ್ತೆ. ಯಾವುದೇ ಒಂದು ಗ್ರಾಮ ಸಭೆ ಮಾಡಬೇಕಂತಂದ್ರೆ ನೀವು ಹೇಳ್ತಿರ್ತಕ್ಕಂಥ ಕಾನೂನು ಚೆನ್ನಾಗಿದೆ, ಐ ಅಪ್ರಿಸಿಯೇಟ್. ಆದರೆ ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ, ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಕಾಟೇನಹಳ್ಳಿ ಗ್ರಾಮ ಪಂಚಾಯತಿ, ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಕಾಟೇನಹಳ್ಳಿ ಒಂದು ವಿಲೇಜ್ ಇದೆ, ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಆ ಒಂದು ಗ್ರಾಮ ಸಭೆ ಮಾಡಬೇಕಾದ್ರೆ 80,000 ರೂಪಾಯಿ ಖರ್ಚು ಮಾಡಿದ್ವಿ. 80,000 ಏನಕ್ಕಪ್ಪ ಅಂತ ಹೇಳಿದ್ರೆ, ಒಂದು 2 ವಿಡಿಯೋಗ್ರಫಿ ಮಾಡಬೇಕಾಗಿತ್ತು. 2 ವಿಡಿಯೋಗ್ರಫಿ ಮಾಡಬೇಕಾಗಿತ್ತು. ಸುಮಾರು 400 ಜನಕ್ಕೆ ಆಸನದ ವ್ಯವಸ್ಥೆ ಮಾಡಬೇಕಾಗಿತ್ತು. ಬಿಸಿಲಲ್ಲಿ ಕೂತ್ಕೋಬಾರ್ದು ಶಾಮಿಯಾನ ವ್ಯವಸ್ಥೆ ಮಾಡಬೇಕಾಗಿತ್ತು. 80,000 ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಫ್ಲಾಟ್ ಖರೀದಿಸುವ ಪ್ಲಾನ್ ಇರುತ್ತೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ
ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747. MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್.